ಇವತ್ತಿನ ಟಾಪಿಕ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಪ್ಲೀಸ್ ಡೂ ನಾಟ್ ಮಿಸ್. ಸೊ ಇವತ್ತು ಟಾಪಿಕ್ ಏನು ಅಂದರೆ, ಒಂದು ದಿವಸ ನಮ್ಮಮ್ಮ ಫ್ರೀಯಾಗಿರೋ ಟೈಮಲ್ಲಿ ಈವ್ನಿಂಗ್ ಅವರು ಯಾವಾಗ್ಲೂ ವಾಕಿಂಗ್ ಹೋಗ್ತಾರೆ ಫ್ರೆಂಡ್ಸ್ ಜೊತೆ. ಆ ಟೈಮಲ್ಲಿ ನಮ್ಮ ಅಣ್ಣ ಒಬ್ಬನೇ ಇದ್ದ, ಅವನ ಹೆಸರು ವಿಶ್ವ ಅಂತ. ಸೊ ಅವನಿಗೆ ಸಪೋಟ ಇರುತ್ತಲ್ಲ, ಚೀಕು, ಅದನ್ನು ಬಿಡಿಸಿ ಸ್ಲೈಸ್ ಮಾಡಿಬಿಟ್ಟು ಕೊಡ್ಲಾ ಅಂತ ಹೇಳಿದ್ರು ಅಮ್ಮ. ಸೊ ಅವರು ವಾಕಿಂಗ್ ಹೋಗೋ ಅರ್ಜೆಂಟಲ್ಲಿನೇ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ ಆ ಸೀಡ್ ಏನಾಗಿದೆ, ಫುಡ್ ಪೈಪು ಮತ್ತು ವಿಂಡ್ ಪೈಪ್ ಇರುತ್ತಲ್ಲ, ಸೊ ಈ ನುಂಗೋ ಟೈಮಲ್ಲಿ ಎರಡು ಸಡನ್ನಾಗಿ ಓಪನ್ ಆಗಿಬಿಟ್ಟಿದೆ. ಸೊ ಆ ಸಡನ್ ಸೆಕೆಂಡಲ್ಲಿ ಏನಾಗಿದೆ ಅಂದರೆ, ಆ ಸೀಡ್ ಡೈರೆಕ್ಟಾಗಿ ಅವ್ರ ವಿಂಡ್ ಪೈಪ್ ಒಳಗೆ ಹೋಗ್ಬಿಟ್ಟಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಇಟ್ ಗಾಟ್ ಸ್ಟಕ್. ಅವ್ನು ನಮಗೆ ಏನು ಮಾಡೋದಂತಲೇ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ನಾವಿಬ್ಬರು ಇಲ್ಲಿರಲಿಲ್ಲ, ನಾವು ಬ್ಯಾಂಗ್ಳೂರಲ್ಲೂ ಓದ್ತಾ ಇದ್ವಿ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್. ಸೊ ಆ ಟೈಮಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮತ್ತೆ ಡಾಕ್ಟರ್ಸ್ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಊರಲ್ಲಿ. ಅವ್ರಿಗೆ ಯಾರಿಗೂ ಏನಂದರೆ ಏನೂ ಗೊತ್ತಾಗ್ತಿಲ್ಲ. ಸೊ ಈ ಮೇಲ್ಗಡೆ ವಿಡಿಯೋ ಬರ್ತಾ ಇದೆಯಲ್ಲ, ಇದೇನೇ ಅದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಫೈನಲಿ ಏನು ಮಾಡಿದ್ರು ಅಂದರೆ, ಎಣ್ಣೆ ಕುಡಿಸಿದ್ದಾರೆ, ಬನಾನಾ ತಿನ್ನಿಸಿದ್ದಾರೆ, ಏನೇನೋ ಮಾಡಿದ್ದಾರೆ, ಬಟ್ ಹೋಗೇ ಇಲ್ಲ. ಅವಾಗ ಎಕ್ಸ್ರೇ ಎಲ್ಲ ತೆಗ್ದಾಗ ಗೊತ್ತಾಗಿರೋದು ಅವ್ರಿಗೆ ಏನು ಅಂದರೆ, ಸೀಡ್ ಹ್ಯಾಡ್ ಗಾಟ್ ಸ್ಟಕ್ ಇನ್ ವಿಂಡ್ ಪೈಪಲ್ಲಿ ಅಂತ. ಸೊ ಚಿತ್ರದುರ್ಗಕ್ಕೂ ಕೂಡ ಕರ್ಕೊಂಡು ಹೋದ್ವಿ ಅಮ್ಮನ್ನ, ಬಟ್ ಅವ್ರು ಹೇಳಿದ್ರು ಇಲ್ಲ ಆಗಲ್ಲ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ ಅಂತ. ಸೊ ಏನು ಮಾಡಿದ್ರು, ನಮ್ಮ ಅಪ್ಪ ಮತ್ತು ವಿಶ್ವ ಬಂದುಬಿಟ್ಟು, ಅಂದರೆ ನಮ್ಮ ಎಲ್ಡರ್ ಬ್ರದರ್ ಬೆಂಗಳೂರಿಗೆ ಕರ್ಕೊಂಡ್ಬಂದರು. ನಾನು ಅವಾಗ ದಯಾನಂದ ಸಾಗರ್ ಓದ್ತಾ ಇದ್ದೆ, ಇವ್ನು ಆರ್ವಿಯಲ್ಲಿ ಓದ್ತಾ ಇದ್ದೆ, ನಾವು ಹಾಸ್ಟೆಲಲ್ಲಿದ್ವಿ. ಸೊ ಅವತ್ತಿನ ನೈಟೇ ಹೋಗೋಕ್ಕಾಗಲಿಲ್ಲ. ಅವತ್ತಿನ ನೈಟ್ ಬಂದು ಅಮ್ಮನ್ನ ಯಾವುದೋ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲೆಲ್ಲ ಚೆಕ್ ಮಾಡಿದ್ರು ಏನಾಗಿದೆ ಅಂತ. ಎಕ್ಸ್ರೇ ಎಲ್ಲ ತೆಗ್ದಾದ್ಮೇಲೆ ಗೊತ್ತಾಯಿತು ದಟ್ ಶಿ ಈಸ್ ನಾಟ್ ಏಬಲ್ ಟು ಬ್ರೀತ್ ಪ್ರಾಪರ್ಲಿ, ತುಂಬ ವೀಸಿಂಗ್ ಥರ ಬರ್ತಿದೆ. ಅದು ವಿಕ್ಟೋರಿಯಾ ಹಾಸ್ಪಿಟಲ್ ಅನಿಸುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ 5 years ಬ್ಯಾಕ್. ಅದಕ್ಕೆ ಆ ನೇಮ್ಸ್ ಎಲ್ಲ ಅಷ್ಟು ಕ್ಲೀನಾಗಿ ನೆನಪಿಲ್ಲ ನನಗೆ. ಸೊ ಅಲ್ಲಿಂದ ಸಡನ್ನಾಗಿ ಏನು ಮಾಡಿದ್ದಾರೆ, ಮತ್ತೆ ಕೊಲಂಬಿಯಾ ಏಷ್ಯಾ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವ್ರು ಹೇಳಿದ್ದಾರೆ, ನಮ್ಮ ಹತ್ರ ಈ ಎಕ್ವಿಪ್ಮೆಂಟ್ ಇಲ್ಲವೇ ಇಲ್ಲ, ಇದನ್ನು ರಿಮೂವ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದರು. ಯಾಕಂದರೆ ಸೀಡ್ ಗೊತ್ತಲ್ವ ನಿಮಗೆ, ತುಂಬ ಸ್ಲಿಪ್ಪರಿ ಇರುತ್ತೆ. ಸೊ ಅವಾಗ ಏನು ಮಾಡಿದ್ದಾರೆ, ಎಸ್ಟಾರ್ ಅಂತ ಒಂದು ಹಾಸ್ಪಿಟಲ್ ಇದೆ ಏರ್ಪೋರ್ಟ್ ರೋಡಲ್ಲಿ, ನೀವು ತುಂಬ ಹೆಬ್ಬಾಳ್ ರೋಡಲ್ಲಿ, ಯಲಹಂಕ ರೋಡಲ್ಲಿ ಅಲ್ಲೇ ಇದೆ. ಸೊ ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋದ್ಮೇಲೆ ನಮಗೆ ಅದು ಪ್ರೊಸೀಜರ್ ತುಂಬ ಕಾಸ್ಟ್ಲಿ ಆಗುತ್ತೆ, ಬಟ್ ನಾವು ಟ್ರೈ ಮಾಡ್ತೀವಿ ತೆಗಿಯೋಕ್ಕೆ, ಬಟ್ 100% ಶ್ಯೂರ್ ಇಲ್ಲ ನಾವು. ಮತ್ತು ಅಲ್ಲಿ ಒಬ್ಬರು ನಮ್ಮ ಕಸಿನ್ ಬ್ರದರ್ ಇದ್ರು, ದೂರದ ರಿಲೇಟಿವ್. ಸೊ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಯೂಶ್ವಲಿ ಚಿಕ್ಕ ಮಕ್ಕಳು ಈ ಥರ ಸೀಡ್ಸ್ ತಿಂತಾರೆ, ಅವಾಗ ಒಂದು ಎಕ್ವಿಪ್ಮೆಂಟ್ ಇದೆ, ಈಸಿಯಾಗಿ ತೆಗೆದು ಬಿಡ್ತಾರೆ. ಬಟ್ ದೊಡ್ಡವ್ರಿಗೆ ಈ ಥರ ಸೀಡ್ಸ್ ನುಂಗಿದಾಗ ತೆಗೆಯೋ ಎಕ್ವಿಪ್ಮೆಂಟ್ ಇಲ್ಲ, ನಮ್ಮ ಇಂಡಿಯಾದಲ್ಲೇ ಇಲ್ಲ, ತುಂಬ ರೇರ್. ಸೊ ಇದೇ ಒಂದು ದೊಡ್ಡ ಕಾಂಪ್ಲಿಕೇಶನ್ ನಮ್ಮಂಗಾಗಿದ್ದು. ಸೊ ಆ ಟೈಮಲ್ಲಿ ಏನು ಮಾಡಿದ್ರು ಅಂದರೆ, ಅಲ್ಲೇ ನಾವು ಒಂದು ಹೋಲ್ ವೀಕ್ ಇದ್ವಿ. ಸೊ ಫಸ್ಟ್ ಟೈಮ್ ಆಪ್ರೇಷನ್ ಒಳಗೆ ಕರ್ಕೊಂಡು ಹೋದ್ರು. ಹೆಂಗೆ ಮಾಡ್ತಾರೆ ಅಂದರೆ, ನಾರ್ಮಲ್ ಆಪ್ರೇಷನ್ಗೆಲ್ಲರೂ ಹಿಂಗೆ ಮಲಗಿಸ್ತಾರೆ. ನಮ್ಮ ಅಮ್ಮನ ಹೆಂಗೆ ಮಲಗಿಸಿದ್ರು ಅಂದರೆ, ಹೆಡ್ ಡೌನ್ ಮಾಡಿ ಕಾಲೆಲ್ಲ ಮೇಲ್ ಮಾಡಿ ಈ ಥರ ಮಾಡಿದ್ರು. ಸೊ ದಟ್ ಇವರು ಒಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ನ ಒಳಗೆ ಹಾಕಿ ಆ ಸೀಡ್ನ ಹೊರಗೆ ತೆಗಿಬೋದು ಅಂತ. ಬಟ್ ಏನು ಇದರಲ್ಲಿ ಮೈನ್ ಅಂದರೆ, ನಮ್ಮ ಹಾರ್ಟ್ ಬೀಟ್ನ ಸ್ಟಾಪ್ ಮಾಡಿರ್ತಾರೆ. ಯಾಕಂದರೆ ಹಾರ್ಟ್ ಬೀಟ್ ಆಗಬೇಕಾದ್ರೆ ಸೀಡ್ನ ಲಾಕ್ ಮಾಡಿ ಹಿಡಿದು ಹೊರಗೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಥರ ಮಾಡಿರ್ತಾರೆ. ಸೊ ಫಸ್ಟ್ ಟೈಮ್ ಒಳಗಡೆ ಕರ್ಕೊಂಡೋದ್ರು, ತುಂಬ ಎಕ್ಸ್ರೇಸ್ ಅದು ಇದು ಎಲ್ಲ ಮಾಡಿದರು. ಸೊ ಫಸ್ಟ್ ಟೈಮ್ ಆಪ್ರೇಷನ್ ಆದಮೇಲೆ ಒಂದು ದೊಡ್ಡ ಡಿಸಾಸ್ಟರೇ ಕಾದಿತ್ತು ನಮಗೆ. ಅವ್ರು ಹೊರಗೆ ಬಂದಿದ ತಕ್ಷಣ ದ ಆಪ್ರೇಷನ್ ವಾಸ್ ಟೋಟಲಿ ಅನ್ಸಕ್ಸಸ್ಫುಲ್. ನಮಗೆಲ್ಲ ಒಂಥರ ಶ್ಯಾಟರ್ಡ್ ಆಗಿಬಿಡ್ತು. ಏನು ಮಾಡೋದು ಏನು ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ಇದೇ ಫಸ್ಟ್ ಟೈಮ್ ನಾವು ಒಂದು ಚಿಕ್ಕ ಥಿಂಗಿಂದ ಇಷ್ಟು ದೊಡ್ಡ ಡಿಸಾಸ್ಟರ್ ಆಗ್ಬೋದಾ ಅಂತ ನಮ್ಗೆ ಗೊತ್ತಾಗಿದ್ದು. ಸೊ ಅದಕ್ಕೆ ಹೇಳೋದು, ತಿನ್ನಬೇಕಾದ್ರೆ ಯಾವಾಗಲೂ ಮೆತ್ತಗೆ ತಿನ್ನಬೇಕು, ಸ್ಲೋ ಆಗಿ ಜಗ್ದು ನೀಟಾಗಿ ನುಂಗಬೇಕು, ನೀರೆಲ್ಲ ಕುಡಿಬೇಕಂತ. ಸಡನ್ನಾಗಿ ಏನೇನೋ ತಿನ್ಬಿಟ್ಟು ಇದೇ ಥರ ಆಗುತ್ತೆ. ಸೊ ಬಿ ಕೇರ್ಫುಲ್ ನೆಕ್ಸ್ಟ್ ಟೈಮ್ ಏನಾದರೂ ತಿನ್ನಬೇಕಾದ್ರೆ ಕುತ್ಕೊಂಡು ಆರಾಮಾಗಿ ತಿನ್ನಿ. ಸೊ ನಮ್ಮಮ್ಮಗೆ ಹೈ ಶುಗರ್ ಮತ್ತು ಹೈ BP ಇದೆ. ಸೊ ಏನು ಮಾಡಿದ್ರು ಡಾಕ್ಟರ್ಸ್ ಅಂದರೆ, 2 days ಬ್ಯಾಕ್ ಆಪ್ರೇಷನ್ ಮಾಡಿದ್ರಲ್ವಾ, ಸಡನ್ನಾಗಿ ನೆಕ್ಸ್ಟ್ ಡೇನ ಆಪ್ರೇಷನ್ ಮಾಡೋಂಗಿಲ್ಲ ಮತ್ತೊಂದು ಸರಿ. ಫಸ್ಟ್ ಟೈಮ್ ಸೀಡ್ನ ತೆಗಿಯೋಕ್ಕೆ ಟ್ರೈ ಮಾಡಿದ್ರಲ್ವಾ, ಸೊ ಅದನ್ನು ಮೂಗಿಂದ ಎಲ್ಲ ಹಾಕಿ, ಬಾಯಿಂದ ಎಲ್ಲ ಹಾಕಿ, ಪೈಪ್ಸ್ನ ಯೂಸ್ ಮಾಡಿಬಿಟ್ಟು ಆ ಬ್ಯಾಸ್ಕೆಟ್ ಥರ ಇರುತ್ತೆ, ಸೀಡ್ನ ಗ್ರ್ಯಾಬ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಬರಲಿಲ್ಲ, ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಸಕ್ಸಸ್ಫುಲ್. ಸೊ ಸೆಕೆಂಡ್ ಟೈಮ್ ಏನು ಮಾಡಿದ್ರು ಅಂದರೆ, 2 days ಗ್ಯಾಪ್ ತಗೊಂಡು BP ಶುಗರ್ನೆಲ್ಲ ನಾರ್ಮಲೈಸ್ ಮಾಡಿ, ನಮ್ಮಮ್ಮ ಫುಲ್ ವೀಸಿಂಗಿಂದ ಉಸಿರಾಡ್ತಾಯಿದ್ರು, ಆಗ್ತಾ ಇರಲಿಲ್ಲ. ಸೊ ನೆಬ್ಯುಲೈಸರ್ ಎಲ್ಲ ಕೊಟ್ಟು ಆರಾಮಾಗಿ ಇಟ್ಟಿದ್ರು 2 ದಿನ. BP ಶುಗರ್ ಎಲ್ಲ ನಾರ್ಮಲ್ ಬಂದಮೇಲೆ ಇನ್ನೊಂದು ಸರಿ ಟ್ರೈ ಮಾಡ್ತೀವಿ ಬ್ಯಾಸ್ಕೆಟಿಂದ ತೆಗಿಯೋಕ್ಕೆ. ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ ದೇ ವಿಲ್ ಕಟ್ಟರ್ ಓಪನ್, ಲಂಗ್ಸಿಂದ ತೆಗಿತಾರೆ. ಯಾಕಂದರೆ ಅಷ್ಟು ತುಂಬ ದಿನ ಸೀಡ್ನ ಬಿಡೋಂಗಿಲ್ಲ, ಇಟ್ ವಿಲ್ ಗೆಟ್ ಇನ್ಫೆಕ್ಟೆಡ್. ಅದು ಒಂದೇ ಕಾರಣಕ್ಕೆ ತೆಗಿತೀವಿ, ಲಂಗ್ಸ್ ಓಪನ್ ಮಾಡಿ ಅಂತ ಹೇಳಿದರು. ಬಟ್ ಲಂಗ್ಸ್ ಓಪನ್ ಮಾಡಿಬಿಟ್ಟು ತೆಗೆದ್ರೆ ತುಂಬ ಕಮ್ಮಿ ಬದುಕೋ ರೇಟ್. ಸೊ ಸೆಕೆಂಡ್ ಟೈಮಿಗೆ ದ ಆಪ್ರೇಷನ್ ವಾಸ್ ಟೋಟಲಿ ಸಕ್ಸಸ್ಫುಲ್. ಆಮೇಲೆ ನಮ್ಮ ಅಮ್ಮನ ಹೊರ ಕರ್ಕೊಂಡು ಬಂದರು. ಎಲ್ಲರೂ ಎವ್ರಿ ಒನ್ ವೇರ್ ವೆರಿ ಹ್ಯಾಪಿ. ಎಲ್ಲ ಮುಗೀತು. ಸೊ ಅದಾದಮೇಲೆ ಮತ್ತೆ ರೋಟೀನ್ ಚೆಕಪ್ಸ್ ಇದ್ದೇ ಇರುತ್ತೆ, 3 months ಒನ್ಸ್, 4 months ಒನ್ಸ್ ಆ ಥರ ಹೋಗ್ತಾ ಬರ್ತಾಯಿದ್ರು ಎಲ್ಲ. ಈಗಂತೂ ತುಂಬ ಚೆನ್ನಾಗಾಗಿದ್ದಾರೆ.
ಸೊ ಅಷ್ಟೇ ನಾವು ಹೇಳೋಕೆ ಹೊರಟಿರೋದು ಗೈಸ್. ಪ್ಲೀಸ್ ಏನಾದರೂ ತಿನ್ನಬೇಕಾದ್ರೆ ಆಗಲಿ, ಏನಾದರೂ ಹೊರಗೆ ಹೋಗಿದ್ದಾಗಲಿ ಕ್ಲೀನಾಗಿ ತಿನ್ನಿ, ಕ್ಲೀನಾಗಿ ಚೀವ್ ಮಾಡಿ ಅಂತ ಅದಕ್ಕೆ ಹೇಳೋದು. ತುಂಬ ಫಾಸ್ಟಾಗಿ ತಿನ್ನೋಕೆ ಹೋಗಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಲೈಫ್ ಇನ್ಸ್ಪಿರೇಷನ್ ಆಗಿರೋ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ಲೀಸ್ ಡೂ ವಾಚ್ ಇಟ್ ಗೈಸ್.